पितृकेनाय अतः चिक्कोप ग्रामದ सकल कुटुंबवर्गस्य ಸುತ್ತಮುತ್ತಲ ಗ್ರಾಮದ सकल कुटुंबवर्गस्य सह कुटुंबवर्गस्य ಎಲ್ಲರೂ ಮಮ ಎಲ್ಲರೂ ಮಮ ಕೆಲವರು ಅಂದ್ರೆ ನೀವೇನು ಸಂಕಲ್ಪ ಮಾಡ್ಕೋತಲ್ಲ ಸಂಕಲ್ಪ ಇಲ್ಲ ಅಂತ ಹೇಳ್ತಾರೆ ಏನೇನು ಹೇಳ್ತಾರಲ್ಲ ನೀವೇನು ಹೇಳ್ತಾರಲ್ಲ ಅವೆಲ್ಲ ದೋಷಗಳು ಇಲ್ಲಿ ದೇವಿ ಸಮ್ಮುಖದಲ್ಲಿ ಪರಿಹಾರಕ್ಕೆ ನಾ ಏನು ಹೇಳ್ತಾರಲ್ಲ ನೀವೆಲ್ಲರೂ ಅದು ಹೇಳ್ಬೇಕು ಮಮ ಸಹ ಕುಟುಂಬ ವರ್ಗಸ್ಯ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಭಾಗ್ಯ ಮಾದೇಶ್ವರ್ಯ ಭೋಗೈಶ್ವರ್ಯ ಸಕಲೈಶ್ವರ್ಯ ನವನಿಧಿ ಅಭಿರತರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಫಲಪದ್ಯ ನವ ನವ ಜನಿತ ಸಂಚಿತ ಸೂಚಿತ ಅಂಗಾಮಿ ಸಕಲ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ವಿವಿಧ ತಾಪತ್ರ್ಯ ನಿವಾರಣಾರ್ಥ ಎಲ್ಲ ಹುಡುಗಂತ ಗಟ್ಟಿ ಧ್ವನಿ ಮಾಡಿ ನಿವಾರಣಾರ್ಥ ಸಕಲ ಕಂಟಕಾದಿ ಗಂಡಾಂತರಾದಿ ದುರ್ದೋಷ ನಿವಾರಣಾರ್ಥಂ ಶಾರೀರಿಕ ಮಾನಸಿಕ ದೈಹಿಕ ಬಾಧಿತ ಸಕಲ ವ್ಯಾಧಿ ರೋಗ ಪೀಡಿತ ದುರ್ದೋಷ ಬಾಧಕ ನಿವಾರಣಾರ್ಥ ಜಲಪೀಡ ಮೃತ್ಯುಭಯ ಅಪಮೃತ್ಯುಭಯ ಅಗ್ನಿಭಯ ಜಲಭಯ ರಾಜಭಯ ಅಧಿಕಾರ ಭಯ ವಿಷಜಂತು ಭಯ ಸ್ತ್ರೀಭಯಾದಿ ನಿವಾರಣಾರ್ಥಂ ಸಕಾಲೆ ಸದಾಕಾಲೆ ಗೋತ್ರಃ ಗೋತ್ರಾದಿ ಸರ್ವೇ ಜನ ಆಯು ಆರೋಗ್ಯ ಅಭಿವೃದ್ಧರ್ಥಂ ನಮ ಗ್ರಹೇ ಸಮಸ್ತ ವಾಸ್ತು ದೋಷ ಗ್ರಹ ದೋಷ ಸಂಪೂರ್ಣ ದೋಷ ನಿವಾರಣಾರ್ಥಂ ಹರೆಯೇ ಪ್ರಜಾಮಾನ್ ದುರ್ಮಂತ್ರ ದುರ್ಯಂತ್ರ ದುಷ್ಟ್ರಾದಿ ಮಾತ ಮಂತ್ರ ವಾಮಾಚಾರಿಕ ಸಕಲ ದೋಷ ನಿವಾರಣಾರ್ಥಂ ವಿವಾಹಾದಿ ಕಲ್ಯಾಣಾದಿ ಸಂತಾನಾದಿ ವಿದ್ಯಾ ವ್ಯವಹಾರಾದಿ ಶುಭಮಂಗಳ ಕಾರ್ಯ ಸಿದ್ಧ್ಯರ್ಥಂ ಶುಭ ಲಾಭ ಸಿದ್ಧ್ಯರ್ಥಂ ಮಮ ದಿನನಿತ್ಯ ಉದ್ಯೋಗ ವ್ಯಾಪಾರ ಅಧಿಕಾರ ವ್ಯವಹಾರ ಕೃಷಿ ವ್ಯವಸಾಯಾದಿ ಸರ್ವೇ ತಾನೇ ದಿನೇ ದಿನೇ ಅಭಿವೃದ್ಧರ್ಥ ಧನ ಕನಕ ವಸ್ತುವಾರಣಿ ಅಭಿವೃದ್ಧರ್ಥ ಶುಭ ಫಲ ಶ್ರೀ ಗ್ರಾಮದೇವಿ ಪ್ರಚೋದಯಾತ್ ನಮಸ್ತೆ ವಿಷ್ಮಾನಸ್ಯ ರಕ್ತಸಿಂಹಾಸನ ಸಮರ್ಪಯಾಮಿ ಶ್ರೀ ಗ್ರಾಮದೇವಿ ನಮಃ ಯಾವಮ್ಮ ತಾಯಿ ಏನು ಮಾಡುತ್ತಾ ರಕ್ತಸಿಂಹಾಸನ ಸಮರ್ಪಯಾಮಿ ಹರಗೋ ಮನಾದಿಶಾಸುತಂ ಶಾಂತಂ ವಿಶ್ವಸಲಿಂಗದಾನಂ ಸಿದ್ಧಸ್ಮಂ ಧಾರಯಾಮಿ गंगाद्वाराय कृष्णामृत पुष्पे कृष्णे ईश्वरी गुणसर्वभूतानां पापे सुजन्ते परिमला गन्धनालिन्ना गणपूर्ण सर्वश्रेष्ठा गन्धं धारयामि कुकुमं धारयामि श्रीमहाकाय जगन्नाथ ग्रामदेवतां कुकुमं धारयामि कृष्णं श्रीनाकारं श्रीकृष्णप्रिया
ग्रामीण तदेव अभिरद्रस्तो ग्रामीण चिक्कोप्प ग्रामीण देवी पादारविन्दं कुङ्कुमार्चनं समर्पयामि। श्री जगन्माता देवी नमो। चिक्कोप्प ग्राम सकल कार्येषु अभिरद्रस्तो इति संकल्प्य जय मङ्गलं जय नमः पार्वतीश्वर ಎಲ್ಲರೂ ತಿಂದ್ರಿ ಎಲ್ಲರೂ पंचदारुण्ययत्तिरे नम पंचमकद परमेश्वरक पंचदारुण्ययत्तिरे नम पंचमकद परमेश्वरक वक्यमोक्ति भावयुक्त पंचदारुण्ययत्तिरे आरोग्य गुरुवा आदि सत्य आरोग्य गुरुवा ದ್ವಾರಬಂಧರಬಳಿಯನಿಟ್ಟು ವಜ್ರಮೋಗುತಿ ಶ್ರಾವಣಿಟ್ಟು ಪೂಜ್ಯದಾರುತಿ ಎತ್ತಿರೇ ಆರೋತಿ ಬೆಳಗುನುಮ ಆದಿಶಕ್ತಿಗೆ ಆರೋತಿ ಬೆಳಗುನುಮ ಬಸವೇಶ್ವರಗ ಬೆಳಗುವಿನಾರುತಿಯ ಬೆಳಗುವಿನಾರುತಿಯ ಒಯ್ಯುವ ದೇವಾಗಿ ಕುಳವಿಯ ಶ್ರೀ ಚನ್ನ ಬಸವೇಶ್ವರಗ ಬೆಳಗುವಿನಾರುತಿಯ ತಡೆಯೋಳು ಗಂಗಾ ಮಾತಾಡೋ ದೇವಗ ಬೆಳಗುವಿನಾರುತಿಯ ಬೆಳಗುವಿನಾರುತಿಯ ಒಳೆಯುವ ದೇವಗೆ ಕುಳವಿಯ ಶ್ರೀ ಚನ್ನ ಬಸವೇಶ್ವರಗ ಬೆಳಗುವಿನಾರುತಿಯ ಅಡಗೆಯೊಳಗೆ ಆಡಿಯೇ ಹೊಳೆಯೊಳೆರುವಂತ ಒಡೆಯ ಶ್ರೀ ಚನ್ನ ಬಸವೇಶ್ವರಗ ಬೆಳಗುವಿನಾರುತಿಯ ಒಡೆಯ ಶ್ರೀ ಚನ್ನ ಬಸವೇಶ್ವರಗ ಬೆಳಗುವಿನಾರುತಿಯ ಬೆಳಗುವಿನಾರುತಿಯ ಒಳೆಯುವ ದೇವಾಗಿ ಕುಳವಿಯ ಶ್ರೀ ಚನ್ನ ಬಸವೇಶ್ವರಗ ಬೆಳಗುವಿನಾರುತಿಯ ಆವತೆ ಬೆಳಗಿರೆ ಕಾರುಣ್ಯ ಮದಕರ ದೇವಗೆ ನೀಲಗಂಧರ ನಿಜಮ ಗೋಚರವಾದ ಚಂದ್ರಾಭರಣಗೆ ನೀಲಗಂಧರ ನಿಜಮ ಗೋಚರವಾದ ಚಂದ್ರಾಭರಣಗೆ ವಾಲೆ ಗೊಲಿದನು ಆಲ ಸೊರೆದನು ಗೋಲ ಶ್ರೀ ಗುರುರಾಯಗೆ ವಾಲೆ ಗೊಲಿದನು ಆಲ ಸೊರೆದನು ಗೋಲ ಶ್ರೀ
ಸದ್ಗುರುರಾಯಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮದಕರ ದೇವಗೆ ವಾರಿಗೋದ್ಭವ ಶಿರವ ಹರಿದನ ರಮಾದೇವಗೆ ವಾರಿಗೋದ್ಭವ ಶಿರವ ಹರಿದನ ರಮಾದೇವಗೆ ಘೋರ ಪಾಪವ ದೂರ ಮಾಡಿದ ಘೋರ ಸನ್ಮಕನಯ್ಯಗೆ ಘೋರ ಪಾಪವ ದೂರ ಮಾಡಿದ ಘೋರ ಸನ್ಮಕನಯ್ಯಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮದಕರ ದೇವಗೆ ನರನು ಜನಕ್ಕೆ ವರವನಿಟ್ಟನ ಪರಮ ಪಾರ್ವತಿ ರಮನಗೆ ನರನು ಜನಕ್ಕೆ ವರವನಿಟ್ಟನ ಶುಭ ಮಂಗಲ ಜಯ ಜಯ ತೋ ಜಡ ಜನನಿ ಬಲರಾಮರೇ ಜಯ ಮಂಗಲಂ ನಿತ್ಯ ಶುಭ ಮಂಗಲ ಜಯ ಜಯ ತೋ ಜಡ ಜನನಿ ಬಲರಾಮರೇ ಕಾಳಿಕೆಯು ದೇವಿ ಸುವನೆ ಕೀರ ಮಧುರಂ ಭವನ ಮೋರ ಕೃಷ್ಣನೋ ಅಸುರ ಕಳೆದೋ ತಾಳೆ ಪುರುಷಾತ್ಮ ಶ್ರೀ ಕೈಯ ಮಾತಕವ ಓಳು ಸಾತ್ರವ ಮಾಡಿ ಮಹಾಲಕ್ಷ್ಮಿಗೆ ಶುಭ ಮಂಗಲ ಜಯ ಜಯ ತೋ ಜಗದ ಕಾಪಾಡಬೇಕು ನಮ್ಮ ಜನಪ್ರಿಯ ಶಾಸಕರಾದಂಥ ಮಂಗೇಶ್ವರ ಕೌಜಿಗಿ ಅವರ ಸಹೋದರರು ಬಸವರಾಜ ಕೌಜಿಗಿ ಯಾರ್ದು ದೊಡ್ಡದು ಅವೇ ಮಮವಾದೇ ಜಗನ್ಮಾತೆ ಜಗನ್ಮಂಗಳ ಆದಿಶಕ್ತಿ ಜಮಮ್ಮ ತಾಯಿಯ ಪ್ರೀತಿಯಲ್ಲಿ ಕೇಳಿಬಿಡಿದು ಸಿದ್ಧಾರೂಢ ದುನಾಥರೂಢ ಬಸವಾದಿ ಸೂತ್ರಗಳನ್ನ ನನ್ನ ಹೃದಯವನ್ನು ದೃಷ್ಟಿಕೊಳ್ಳುತ್ತಾ ಈ ಯಾವ ಬ್ರಹ್ಮವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸತ್ಯಾಳದ ಪೂಜೆಯಲ್ಲಿಯೂ ಪರಮಾಣುಗಳಲ್ಲಿ ತೆಗೆದು ಜೀವಗತಿಗಳು ಬಂತು ನಿನಗೊಂದು ದೇಹಿಗಳು ತೊಟ್ಟು ತಪ್ಪ ಬಂತು ರಣಶಂಭು ಲಿಂಗವಾಗಿ ಇರಲೊಲ್ಲೆ ಮನುಜ ಎಷ್ಟು ಜನ ಆಡಲಿ ಅಂತಂದ್ರೆ ಈ ಭೂಮಿ ಸುತ್ತಿ ಪುರಿ ಮಾಡಿ ಹಾಕಿಬಿಟ್ರೆ ಎಷ್ಟು ಕನ್ನಡಕ್ಕವ್ ನಾವು ಅಷ್ಟ ಹುಟ್ಟು ಬಂದೀವಿ ನೀವು ಆ ಮಾನವ ಜನ್ಮಕ್ಕೆ ಹುಟ್ಟು ಬಂದಿಲ್ಲ ಇದು ನಿಮ್ಮ ಸಫಲತೆ ಏನಾದರೂ ಆಗೋ ಮೊದಲು ಮಾಡವಲ್ಲ ಈ ಆಗಬೇಕಾದ್ರೆ ಏನ್ ಮಾಡಬೇಕು ಅವನ ಸೇವನೆ ಮಾಡಬೇಕು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮನ್ನು ಹಿಡ್ಕೊಂಡ ಯಾರ್ಯಾರು ಪೂಜ್ಯರಾಗ್ಯಾರೋ ಅವರೆಲ್ಲ ಅಮ್ಮಗಳು ಹಿಡ್ಕೊಂಡಾರ
ಅಮ್ಮ ಅಂದ್ರೆ ನಮ್ಮ ನಿಮ್ಮ ಜಗತ್ತಿನಲ್ಲಿ ಇರ್ತಕ್ಕಂಥ ಈ ಭೂಮಿಯಲ್ಲಿ ನೀವೆಲ್ಲ ಏನು ಮಾಡಬೇಕು ಅಂದ್ರೆ ಅಮ್ಮನನ್ನು ಅನುಕರಣೆ ಮಾಡಬೇಕು. ಅಮ್ಮ ಅಂದ್ರೆ ಯಾರು? ಅಮ್ಮ ಅಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರನ್ನ ಸಂರಕ್ಷಣೆ ಮಾಡುವ ತಾಕತ್ತ ಅಮ್ಮನಿಗೆ ಮಾತ್ರ. ಅಮ್ಮ 3 ಮಂದಿ ಮಕ್ಕಳು ಹೇಳ್ತಾರೆ, ಬ್ರಹ್ಮನಾರಾಯಣ ಅಮ್ಮ ಹೇಳ್ತಾರೆ, ವಿಷ್ಣುನು ಅಮ್ಮ ಹೇಳ್ತಾರೆ, ಶಿವಪ್ಪನು ಅಮ್ಮ ಹೇಳ್ತಾರೆ. 3 ಮಂದಿಗೆ 3 ಹಣದ 3 ಮಂದಿಗೆ 3 ಕೆಲಸ ಹೋಗ್ತಾರೆ. ಏನ್ ಕೆಲಸ ಹೋಗ್ತಾಳು? ಬ್ರಹ್ಮ ನೀನು ಸೃಷ್ಟಿ ಮಾಡಿ ನಿಮ್ಮನ್ನೆಲ್ಲ ಯಾರು ಉಳಿಸಿದ್ರೆ? ಬ್ರಹ್ಮ ಉಳಿಸಿದ. ಈ ಕೆಲಸ ಯಾರಿಗೆ? ಬ್ರಹ್ಮಗೆ ಹಾಕಿ. ಬ್ರಹ್ಮ ನಿಮ್ಮನ್ನು ಉಳಿಸ್ಯಾರ. ನಿಮ್ಮ ಅವಾಪ ಉಳಿಸೋ ದೇವರ ಅನುಗ್ರಹ ಬೇಕಿದೆ. ನಿಮ್ಮನ್ನೆಲ್ಲ ಯಾರು ಉಳಿಸಾರು? ಬ್ರಹ್ಮ ಉಳಿಸಿದ. ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ? ರಕ್ಷಣೆ ಮಾಡೋ ಕೃಷ್ಣ ಮುಕ್ಕುಲ ಹೋಗಿದ್ರ ಪಾಂಡವರು ರಕ್ಷಣೆ ಯಾರು ಮಾಡ್ತಾರೋ? ಪಾಂಡವರು ಇದಲ್ಲ. ಅವ ಯಾರಪ್ಪ? ಕೃಷ್ಣ. ಯಾರಂದ್ರು? ಕೃಷ್ಣ. ಆಮೇಲೆ ಇವರು 3 ಮಂದಿ ಒಂದಕ್ಕೊಂದು ನಾಯಕರು ಬದಲಾಡಿ ಹೋಗಿ ಬರ್ದಾಡ್ತಾವ. ಅದು ಶಾಂತಿ ತಗೋಬೇಕು. ಏನು ತಗೋಬೇಕು? ಶಾಂತಿ ತಗೋಬೇಡಿ. ಈ ಲಯಕರ್ತ ಯಾರಪ್ಪ ಅಂದ್ರೆ ಶಿವ. ಹೇಳಿಲ್ಲ ನಿಮ್ಗೆ? ಶಿವ ಗೊತ್ತಿಲ್ಲ. ಶಿವ ನಿಮಗೆ ನೆಕ್ಕಿಬೇಕ. ಯಾಕೆ ಅಂತಂದ್ರೆ ಶಿವನಿಗೆ ಇರುವ ಅವಕಾಶ ಪ್ರತಿಯೊಂದನ್ನ ಕೊಡಾವ್ ತಗೊಳ್ಳೋರು ಯಾರಾಗಿದ್ರೆ ಅವ್ರು ಶಿವಪ್ಪ. ಅದಕ್ಕೆ ನಮ್ಮಪ್ಪ ನಿಮ್ಮಪ್ಪ ಎಲ್ಲರಪ್ಪ ಬೇಡ, ಶಿವಪ್ಪ ಗಟ್ಟಿ ಆಗ್ತೀನಿ. ನಮ್ಮ ಬೇಡ ಶಿವಪ್ಪ, ನಮ್ಮ ಬೇಡ ದ್ಯಾಮಮ್ಮ. ಇಟ್ಟು ಗಟ್ಟಿ ನಂಬ್ರಿ ನೀವು. ಗಟ್ಟಿ ನಂಬಿರಿ. ನಿಮ್ಗೆ ಏನು ಕೊಡ್ಬೇಕಾಗಿಲ್ಲ. ನೀವು ಭಕ್ತಿ ಕೊಡುದು, ಸೇವಾ ಕೊಡುದು. ಇಲ್ಲಿ ಬಂದು ಸೇವಾ ಮಾಡ್ಬೇಕು ಅಂತೀವಿ. ಭಾಳ ಮಂದಿ ಅದ್ರಾಗ ಒಂದು 4 ಕಾರ್ಡ್ ತೊಳೆದಿಟ್ಟು ಹೋಗ್ಬಿಟ್ರೆ ಅದರಂತ ಪುಣ್ಯ ಇಲ್ಲ. ಯಾಕೆ ತಿಳ್ಕೊಂಡ್ರೆ ಒಬ್ಬ ಸಿದ್ಧಾರೂಢ ಭಯಂಕರ ಹಸುವಾಗಿಲ್ಲಂತ ಕಾಶಿಗೆ ಹೋದಾಗ ಭಯಂಕರ ಹಸುವಾಗಿ ಏನಾಗಿಬಿಟ್ಟು ಬ್ರಾಹ್ಮಣರು ಅಡಿಗೆ ಮಾಡ್ತಿದ್ರು. ಯಾರು ಮಾಡಿಸಿದ್ರು? ಬ್ರಾಹ್ಮಣರು ಅಡಿಗೆ ಮಾಡ್ತಿದ್ರು. ಪಾರ್ಟಿ ಭಾಳ ಹಸ್ತಕ್ಕೆ ಒಂದು ಯಾರ್ದು? ಸಿದ್ಧಾರೂಢ ಆರೋಗ್ಯಂದ್ರು. ಏನಾದ್ರು ಸಿದ್ಧ ಅಂತ ಅವರು. ಆ ಸಿದ್ಧನ್ನಿ ಊಟ ಮಾಡ್ಕೊಂಡು ಊಟ ಮಾಡ್ತಾರೆ. ಎಲ್ಲ ಕಳ್ಕೊಂಡ್ರಿ ಬ್ರಾಹ್ಮಣರು ಏನಂದ್ರು? ಎಲ್ಲ ಕಳ್ಕೊಂಡ್ರಂದ್ರ ನೋಡಪ್ಪ, ಯಾರು ತುಂಬ್ರು ಬಾಯಿಂದ ನೋಡ್ಬೇಕ, ಕೆಳಗೆ ತುಂಬ್ರು ಬಾಯಿಂದ ನೋಡ್ಬೇಕು. ನಾವು ಅದೇನು ಹೋಗಕ್ಕೆ ಬರೋದಿಲ್ಲ. ಇರ್ಲಿ ಕೆಳಗ ಕೊಡಪ್ಪ ಅಂತೂ ಇಂತೂ ಊಟ ಮಾಡಿದವು. ಯಾರು ಮಾಡಿದ್ರು? ಸಿದ್ಧಾರೂಢ ಊಟ ಮಾಡಿದ. ಕೈ ತೊಳ್ಕೊಂಡ ತಾಟನ್ನ ಅಲ್ಲೇ ಇಟ್ಟು ಬಿಟ್ಟು ಹೋಗ್ಬಿಟ್ಟವು. ಏ ಸಿದ್ಧ ಅಂದವು, ಇದನ್ನ ನಿಮ್ಮ ಅಪ್ಪ ಈ ಕರ್ನ ತಾಟ ಅಂತ ಕೇಳಿದವು. ನೀವು ಒಂದು ಮಟ್ಟಿಲ್ಲ, ನಿಮ್ಮ ಅಪ್ಪ ಈ ಬಂದಿದ್ರೆ ನಾನು ನಮ್ಮ ಅಪ್ಪಗೆ ಬೇಕಾಗಿದ್ದು. ನಮ್ಮ ಅಪ್ಪ ಬಂದು ತಿಳ್ಕೊಂಡಿದ್ರೆ ನಾನು ನಿಮ್ಮ ಅಪ್ಪಗೆ ತಿಳಿದಿಲ್ಲ. ನಮ್ಮ ಅಪ್ಪ ನಾವು ತಿಂತಾಡಲ್ಲ. ಅವಾಗೇನಪ್ಪ ಅಂದ್ರೆ ಪಿತಾಂಬರ ಹುಟ್ಟಿರ್ತಕ್ಕಂಥ ಕಾಶಿ ಮಾತಾ ಶಿವಾಣ ಬಂದ ಕಾಶಿ ಒಳಗೆ ಕೈಲಾಸ ಬಂದು ಶಿವಾಣ ಸಂದಾಕ ಬಂದ ಆ ತಾಟ ತೆಗೆದ. ಆ ಯಾವ ಪಾರ್ವತಿ ಏನಪ್ಪ ಅಂದ್ರೆ ತಾಟ ಅದಕ್ಕಾಗಿ ಏನಪ್ಪ ಅಂದ್ರೆ ಯಾರು ತಾಟ ತೊಳಿತೀರೋ ಅವ್ರು ಹೆಚ್ಚಿನ ಪುಣ್ಯ ಬಂದು ಬೆಲೆಗಿರ್ತೀವಿ. ಯಾಕಂದ್ರೆ ಒಂದು ಕಲ್ಲು ತೆಗೆದೋಗಿರಿ, ಕಸ ತೆಗೆದೋಗಿರಿ, ಅದರಲ್ಲಿ ಭಕ್ತಿಯಿಂದ ಮಾಡಿ ಅದ ನಿಮ್ಮ ಮನಸ್ಸನ್ನು ಜಾಗೃತಿ ಮಾಡ್ತಾರೆ. ಅದಕ್ಕೆ ನಿಶ್ಚಿತವಾಗಿರ್ತಕ್ಕಂಥ ಸೇವಾ ಅಂತ. ಏನು ಮಾಡೋದು? ನೀವೇ ಸೇವಾ ಮಾಡೋದು, ಸ್ಮರಣ ಮಾಡೋದು. ಸ್ಮರಣ ಮಾಡಬೇಕು. ಯಾಕೆ ಮಾಡಲಿಲ್ಲ ಅಂತ ಗಾಂಧಿ ಕರಡಿ ಚಪ್ಪಾಂಡ್ರಂಗಪ್ಪನಂತೂ ಮಹಾರಾಜ ಹೋಗ್ಬಿಡ್ತಾವ. ಯಾಕಂದ್ರೆ ನಾವು ಭೇಟಿ ಮಾಡಿಸಿಲ್ಲ. ಕರ್ನಾಟಕದವ ಪಾಂಡ್ರಂಗ ನಾ ಮಾತಂದಿಗೆ ಹೇಳಿದ್ದ ಅಲ್ಲಿ ಕೊಲ್ಲಾಪುರಕ್ಕೆ ಹೋಗಿ ಬರ್ಬಾ ಅಂತ ಹೇಳಿದ್ದ. ಏನಂತಂದ್ರ ಲಕ್ಷ್ಮೀ ಎಲ್ಲಕ್ಕೆ ಲಕ್ಷ್ಮೀ ವಸೈತೆ ಕೊಲ್ಲಾಪುರ ಹಾಕಬೇಕಾತಂದ್ರೆ ಅಯ್ಯೋ ಅದು ಕರ್ನಾಟಕಕ್ಕೆ ಅರವಿಂದ್ ಬ್ಯಾಟ್ ನಮಗೆ ನಿಜವಾಗಿರ್ತಕ್ಕಂಥ ಜ್ಞಾನ ತಿಳ್ಕೊಂಡು ಯಾವಾಗ ಹೋಗಿ ಹೋಗ್ಬಿಡ್ರಿ. ಅದಕ್ಕೆ ಕೊಲ್ಲಾಪುರ ಮಹಾಲಕ್ಷ್ಮಿ ನಿಮ್ಮ ಮನೆಯಾಗ ನೋಡ್ರಿ ಎಷ್ಟ ಕಾಳಿರಲಿ ಎಲ್ಲಾ ಕೂಡ ಒಂದು ಸೇರ್ ಆಗಿರ್ಬೇಕು. ಸೇರಿನ ಹೆಸರು ತರಬೇಡಿ. ಅವನು ಹೋಗ್ನಾಗ ಹಾಕ್ತು. ಯಾವ್ಯಾವ ಹೆಸರು ಕಾಳಿರಲಿ, ತೊಗರಿ ಕಾಳಿರಲಿ, ಕಡ್ಲಿ ಕಾಳಿರಲಿ, ಜೋಳದ ಕಾಳಿರಲಿ, ಏನಾಗಲಿ ಎಲ್ಲ ಕೂಡ ಒಂದ ಸೇರ ಅವಳು ತೊಗೊಂಡ್ಬರ್ಬೇಕು. ತೊಗೊಂಬಂದು ಏನಪ್ಪ ಅಂದ್ರೆ ಅಗ್ನಿ ಕೊಡಬೇಕು. ಯಾರ್ಯಾರು ನೀವು ಕರ್ತಾರ ಬಿಡ್ಬೋದು ಅಲ್ಲೇ ನಮ್ಗೆ ಬಿಟ್ಟು ಬಿಡೋದು. ಅವ್ರ ಅಗ್ನಿ ನಾವು ಮಾಡ್ಬೋದು. ಬ್ರಾಹ್ಮಣರು ಭಾಳ
ಉಡುಪಿ ಹೋಗಿ ನಮಗೆ ಕರ್ಕೊಂಡು ಕರ್ಕೋತಾರೆ ಜಾತಿ ಹೀನನ ಮನೆ ಜ್ಯೋತಿತ ಹೀನವೇ ಜಾತಿ ವಿಜಾತಿಯನ್ನ ಹೇಳಿ ಜ್ಯೋತಿಗಳು ನೀವೆಲ್ಲ ನಮ್ಮವರಿಗೆ ನೀವು ಜಾತ್ಯತ ಮಾಡೋದ್ಮೇಲೆ ಜಾತ್ಯತ ಮಾಡೋರು ಹಿಂದುಳಿದ್ರು ಏನು ನಿಮ್ಮೆಲ್ಲ ಏನು ಕಡಿಮೆ ಇಲ್ಲ ನಿಮ್ಮಲ್ಲಿ ಶಕ್ತಿಯೊಳಗೆ ಕಡಿಮೆ ಇಲ್ಲ ಯುಕ್ತಿಯೊಳಗೆ ಕಡಿಮೆ ಇಲ್ಲ ಶಕ್ತಿಯೊಳಗೆ ಕಡಿಮೆ ಇಲ್ಲ ಎಲ್ಲಾದ್ರೂ ಅಗೌರವ ಏಪ ಎಲ್ಲ ಪೂಜಾರಿಗಳು ಬಹಳ ಅಮೂಲ್ಯವಾಗಿರ್ತಕ್ಕಂಥ ಸೇವೆ ಮಾಡಕತ್ತೀರಿ ನೀವು ಆ ಸೇವಾನ ನಿಮ್ಮನ್ನ ಏನು ಮಾಡ್ತಾರೆ ನೆಕ್ಕಿ ಮಾಡ್ತಾರೆ ಗಟ್ಟಿ ನೆಕ್ಕಿ ಮಾಡ್ತೈತಿ ಯಾರ್ಯಾರು ಸೇವೆ ಮಾಡ್ತೀರೋ ಅವ್ರಿಗೆ ತಕ್ಕ ಫಲವನ್ನು ಕೊಡ್ತಕ್ಕಂಥ ಶಕ್ತಿ ಅಮ್ಮಂದೆ ನಾಳೆ ಮುಂದೆ ಆ ಚಂಡಿಕಾ ಹೋಮ ರುದ್ರಗಣ ಹೋಮ ಆ ಗುರುಗಳು ಇನ್ನೂ 4 ಮಂದಿ ಬರ್ತಾರ ಮತ್ತೊಬ್ರು ಯಾರು ಬರ್ತಾರೆ ಅವ್ರು ಯಾವ ಬರ್ತಾರ ಅವ್ರ ಅನುಭವ ರಾಮಮ್ಮ ತಾಯಿ ರಾಮಮ್ಮ 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 ಭಾಳ ಮಂದಿ ಅಂತಂದ್ರೆ ಭಾಳ ಮಂದಿ ಎಲ್ಲ ಅವ್ರು ತಲೆಯಾಗ್ಕೊಂಡು ಏನಂತ ಎಲ್ಲ ಊದೋ ಅನ್ನೋದೇ ಕದಂ ಬೇಡಂತಲ್ಲ ಆ ರೇಣುಕಾ ಮಾತಾಗೆ ಎಲ್ಲ ಮಂದಿ ಅಂತ ಕಾಡ್ತಾಗೆ ಕರೆದು ನಮಗೆ 9 ನಾವು ಗೊತ್ತದು 7 ಕೊಳದಾಗಕ್ಕೆ ಅಮ್ಮ ಎಂತ ಕಷ್ಟಪಟ್ಟಾಳಕ್ಕಿ ಅಕ್ಕಿಯನ್ನ ಉದ್ಧಾರ ಮಾಡ್ಬೇಕಾದ್ರೆ ಎಕ್ಕಯ್ಯ ಜೋಗಯ್ಯ ಏಕನಾಥ ಮತ್ತು ಸೂರ್ಯನಾಥ ಒಬ್ಬ ಗುರುಗಳು ಏನಪ್ಪ ಅಂದ್ರೆ ಅವ್ರು ಉದ್ಧಾರ ಮಾಡ್ಯಾರ ಯಾರಿಲ್ಲ ಎಲ್ಲಮ್ಮನ ಮತ್ತು ರೇಣುಕಮ್ಮನ ಯಾರು ಉದ್ಧಾರ ಮಾಡ್ಯಾರ ಏಕನಾಥ ಸೂರ್ಯನಾಥ ಅಕ್ಕ ಎಕ್ಕಯ್ಯ ಜೋಗಯ್ಯ ಎಲ್ಲರ ಎಲ್ಲ ಮುಂದಿನ ಥರ ಹೇಳ್ತಾನೆ ಎಲ್ಲಮ್ಮನ ಹೆಂಗೆ ಪೂಜೆ ಮಾಡಬೇಕು ಎಲ್ಲಮ್ಮನ ಪೂಜೆ ಮಾಡೋದು ಹೇಳಕ್ಕೆ ನಾಳೆ ನೀವು ಸುಳ್ಳು ನೀವೆಲ್ಲ ಪೂಜೆ ಬಂದು ದೇವರಿಗೆ ಆಯುಷ್ಯ ಆರೋಗ್ಯ ಮುಖ್ಯವಾಗಿ ಕಾಪಾಡಿ ಅಂತ ಎಲ್ಲ ಮಾತುಗಳನ್ನು ಅಮ್ಮನ ಹಾಗೆ ನಾಳಿನ ಬೆಳಗಿನ ದಿವಸ